ನನ್ನ ಚೇತನ ಆಗೋ ನೀ ಅನಿಕೇತನ. ವಾ 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 ಭೂಮಿಕಾ ಗ್ರೇಟ್. ಎಲ್ಲರ ಜೊತೆಗೂ ಒಬ್ಬೊಬ್ರು ಕಪಲ್ ಇದ್ದಾರೆ. ಎಲ್ಲರೂ ಕೈ ಹಿಡ್ಕೊಂಡು ಹೋಗ್ತಾ ಇದ್ರು. ಅರ್ಥವಿಲ್ಲದ ಪ್ರಶ್ನೆಗೆ ಮೌನವೇ ಉತ್ತರ. ಸರಿಗಪ್ಪ ನೆಕ್ಸ್ಟ್ ಸೀಸನ್ ಕಳ್ಸೋಣ. ಎಲ್ಲ ಶೋ ಎಲ್ಲ ವಿನ್ ಆಗ್ತೀನಿ ನಾನು, ಬೇರೆಯವ್ರಿಗೆ ಕೊಡೋಣ ನನ್ನ ತಲೆ ಸರಿ ಇಲ್ಲ, ಅದಕ್ಕೋಸ್ಕರ ಪ್ಲೀಸ್ ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಹಿಂಗೇನೆ ಆಯ್ತಾ? ಆಗ್ತಿಲ್ಲ, ನಾನು ಸತ್ತು ಹೋಗ್ತೀನಿ. ನೀನು ಸತ್ತೋದ್ರೆ ನಾನು ಏನು ಮಾಡಲಿ? ನೀವು ಸತ್ತೋಗು. ಸರಿ ಎಂಜಾಯ್ ಮಾಡೋಣ. ನಾನು ಒಬ್ಬಳೇ ಇರಬೇಕು ಅಂತ ಅನಿಸ್ತಾ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ತುಂಬ ದಿನದಿಂದ ಅಂದ್ಕೊತಿದ್ದೆ ಕವಿ ಮನೆಗೆ ಹೋಗಲೇಬೇಕು ಅಂತ. ಅವತ್ತಾಗಲಿಲ್ಲ, ಅದಕ್ಕೋಸ್ಕರ ಇವತ್ತಾದರೂ ಹೋಗೋಣ ಅಂತ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು, ಸೊ ಇನ್ ಕೇಸ್ ಏನಾದರೂ ಲೇಟ್ ಆದರೆ ಅಲ್ಲೇ ಉಳ್ಕೊಳ್ಳೋಣ, ಇಲ್ಲ ಅಂತ ಅಂದರೆ ಇಲ್ಲೇ ಬರ್ಬೋದು ಅಂತ. ಇಲ್ಲಿಂದ 2.5 hour ಜರ್ನಿ ಇದೆ. ಸೊ ಅದಕ್ಕೆ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ನಾನು ಚಿಕ್ಕವಳಿದ್ದಾಗ ಹೋಗಿದ್ದೆ 7th standardಲ್ಲಿ. ಸೊ ಇವಾಗ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ಎಲ್ಲ ಮರ್ತೋಗಿದೆ. ನನ್ನ ಜೊತೆಗೆ ಚೇತನ ಇದ್ದಾಳೆ, ಅವಳೇ ಕ್ಯಾಮ್ರಾ ಇಟ್ಕೊಂಡಿರೋದು. ಆ್ಯಂಡ್ ಇವಾಗ ಈ ಕಾರ್ನ ಅವ್ರ ಅಮ್ಮಂಗೆ ಕೊಟ್ಬಿಟ್ಟು ಅವ್ರ ಅಮ್ಮನ ಕಾರ್ನ ನಾನು ತೊಗೊಂಡು ಹೋಗಬೇಕು. ಸೊ ಇಷ್ಟು ಅಪ್ಡೇಟ್ಸ್. ಆ್ಯಂಡ್ ಹೋಗ್ತಾ ಹೇಳ್ತೀನಿ. ಚೇತು, ಹಲೋ ಮೇಡಮ್. ನಾನು ಬ್ಲಾಗಿಗೆ ಬಂದೇ ಇಲ್ಲ, ಅದಕ್ಕೋಸ್ಕರ ಹೇಳಿದೆ. ಅಯ್ಯೋ, ತೋರಿಸೇ ಇರಲಿಲ್ಲ. ಚೇತು ತೋರಿಸಿ. ಆಮೇಲೆ ಇನ್ನೊಂದು ಗೊತ್ತಾ ಚೇತನ, ಒಂದು ಕಾಮೆಂಟ್ ನೋಡಿದೆ ನಿನ್ನೆ. ಚೇತು ಅಕೌಂಟ್ ಎಲ್ಲಿದೆ, ವ್ಲಾಗಿಂಗ್ ಅಕೌಂಟ್ ಎಲ್ಲಿದೆ, ಯೂಟ್ಯೂಬ್ ಚಾನಲ್ ಒಂದು ಸ್ವಲ್ಪ ಲಿಂಕ್ ಕಳಿಸಿ ಮೇಡಮ್ ಅಂತ ನನಗೆ ಕಾಮೆಂಟ್ ಮಾಡಿದ್ರು ಚೇತನ. ಸೊ ಗೈಸ್, ಇವಳಿಗೆ ಯಾವುದೇ ತರ ಯೂಟ್ಯೂಬ್ ಚಾನಲ್ ಇಲ್ಲ, ನಂದು ಬರೀ ಬ್ಯಾಂಕ್ ಅಕೌಂಟ್ ಇರೋದು, ಯೂಟ್ಯೂಬ್ ಅಕೌಂಟ್ ಎಲ್ಲ ಇಲ್ಲ. ಸೊ ಇವಾಗ ಏನಂತ, ಅಕೌಂಟಿಗೆ ದುಡ್ಡು ಹಾಕಿ ಅಂತ ಹೇಳ್ಬೇಕಾ? ಅಕೌಂಟಿಗೆ ದುಡ್ಡು ಹಾಕಿ. ಇವಾಗ ಈ ಕೋರಸ್ನ ನಾವು ಹಂಗೆ ಆಡ್ತೀವಿ ಇಬ್ರು. ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸಿ. ಈ ಹಾಡು ಗಮನವ ಸೆಳೆಯುವ ಆ ಹಾಡು ಸ್ಟಾರ್ಟಿಂಗ್ ಅಲ್ಲಿ ಕೋರಸ್ ಬರುತ್ತಲ್ಲ, ಕೂಲ್. ಇನ್ನ ನಗಾಡ್ಬೇಡ, ಇನ್ನು ಮುಂದೆ ಇದೆ. ಅದೇ ಬೋರ್ ಆಗ್ತಿತ್ತು ಅಂತ ಆಟ ಆಡೋಣ ಅಂತ ಅನ್ಕೊಂಡ್ವಿ. ಸೊ ಯಾ ಸ್ಟಾರ್ಟ್ ಮಾಡೋಣ. ಫಸ್ಟ್ ಯಾರು? ನಾನಾ? ಒಂಚೂರು ಹಾಡು ಕೇಳಿಸು. ಪ್ಲೀಸ್ ನಗಾಡ್ಬೇಡ. ಲಾಸ್ಟ್ ಇವಾಗ ನಿಂದು ಸಾಕು, ನಂಗಾಗಲ್ಲ. ನಾನು ಎಷ್ಟು ಹೇಳ್ದೆ. ನಾನು ಬೇಕಾದ್ರೆ ಲಿರಿಕ್ಸ್ ಹೇಳ್ತೀನಿ. ಗಮನವ ಸೆಳೆಯುವ ಗೆಳೆಯನೇ ನಿನ್ನ ಮಾತೆ ಬೇರೆ, ಕನಸಿಗೆ ಕರೆಯುವ ಚಲುವನೇ ನಿನ್ನ ರೀತಿ ಬೇರೆ, ಅಚ್ಚರಿ ಏನಿದೆ ಉತ್ತರೆಯಾಗಲಿ. ಸರಿಗಪ್ಪ ನೆಕ್ಸ್ಟ್ ಸೀಸನ್ ಕಳ್ಸೋಣ. ನೆಕ್ಸ್ಟ್ ಸೀಸನ್ ಈಗ ಆಕ್ಚುಲಿ ನನಗೆ ಈ ಸೈನ್ ಸೆಲೆಕ್ಟ್ ಮಾಡಿದ್ರು, ನಾನೇ ಹೋಗ್ಲಿಲ್ಲ. ಎಲ್ಲ ಶೋ ಎಲ್ಲ ವಿನ್ ಆಗ್ತೀನಿ ನಾನು, ಬೇರೆಯವ್ರಿಗೆ ಕೊಡೋಣ ಅಂತ. ಅದಕ್ಕೋಸ್ಕರ ನಾನು ಬಿಟ್ಕೊಟ್ಟೆ. ಅಕ್ಕ ತಾಯಿ ಕಾನ್ಸಂಟ್ರೇಟ್. ನನ್ನ ಹತ್ರ ಮಾತಾಡ್ಸಲ್ಲ. ಗೈಸ್ ಬಾಯ್, ನಾನು ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ. ಅವಳು ಕಾನ್ಸಂಟ್ರೇಟ್ ಎಲ್ಲೆಲ್ಲೋ ಹೋಗ್ತಾ ಇದೆ, ಅದಕ್ಕೋಸ್ಕರ. ಹೊಟ್ಟೆ ತುಂಬ ಹಸಿತಿತ್ತು, ಅದಕ್ಕೆ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಕೋಪದಲ್ಲಿ ನಿಲ್ಲಿಸಿ ಊಟ ಮಾಡ್ತಾ ಇದ್ದೀನಿ ಗೈಸ್. ಕೇಳಿಸ್. ಅವಳು ನಾರ್ತ್, ನಾನು ಸೌತ್ ಮೀಲ್ಸ್. ಚೆನ್ನಾಗಿದೆ, ನನಗಂತೂ ಹೊಟ್ಟೆ ಹಸಿತಿತ್ತು. ಊಟ ಮಾಡಿ ಅಕ್ಕ ಫುಲ್ ಡಯಟ್ ಅಲ್ಲ, ಅದಕ್ಕೆ 1 ಗಂಟೆ ತನಕ ಕಾದು, ಅದು ಬೇರೆ 1 ಗಂಟೆ ಆಗಲಿ ಅಂತ ಕಾಯ್ದು ನಿಲ್ಸಿರೋದು. ಕೊಪ್ಪದಲ್ಲಿ ನಿಲ್ಸಿದ್ದೀವಿ. ನೋಡಿ ಗೈಸ್, ಭೂಮಿಕಾ ಯಾವ ಥರ ರೀಲ್ಸ್ ನೋಡ್ತಾಳೆ ಅಂತ ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಇನ್ಸ್ಪಿರೇಷನ್ ತಗೊಂಡ್ಬಿಟ್ಟಿದ್ದಾಳೆ ಅಕ್ಕ. ಇನ್ಸ್ಪಿರೇಷನ್ ಅಂತ ಏನಲ್ಲ, ಗಾಡ್. ಎಸಿ ಯಾಕವ ಆಗ್ತಿಲ್ಲ, ನಾನು ಸತ್ತು ಹೋಗ್ತೀನಿ. ನೀನು ಸತ್ತೋದ್ರೆ ನಾನು ಏನು ಮಾಡಲಿ?
ನೀನು ಸತ್ತೋಗು. ಎಷ್ಟು ಸೆಲ್ಫಿಶ್ ಅಲ್ಲ ನೀನು. ಅಫ್ಕೋರ್ಸ್ ಹೌದು. ಗುದ್ಸಿ ಮಾಡಿ ಏನು ಬ್ರೇಕು ಹಿಡಿತಾನೆ ಇಲ್ವಲ್ಲ ಒಂದ್ಸರಿ. ಇದೇನ ಲೊಕೇಶನ್ ಪಕ್ಕನ. ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕುಪ್ಪಳ್ಳಿ. ಸೊ ಇವಾಗ ರೈಟಿಗೆ ಹೋಗ್ಬೇಕು. ಆಯ್ತಮ್ಮ ಫೋಟೋ ಸೆಷನ್ಸು? ಆಯ್ತು. ಇವಾಗ್ಲಾರು ಹೋಗುವ? ಹೋಗೋಣ. ಬಿಸಿಲು ಆದರೆ ನಾವು ಬಂದು 1 ಗಂಟೆ ಆಯಿತು, ಸುಮ್ಮನೆ ಮಲ್ಕೊಂಡಿದ್ವಿ. ಸೊ ಇವಾಗ 4 ಗಂಟೆ ಆಯಿತು, ಇನ್ನೂ ಬಿಸಿಲು ಕಡಿಮೆ ಆಗಿಲ್ಲ, ಆದರೂ ಹೋಗೋಣ ಅಂತ ಬಂದಿದ್ವಿ. 6 ಗಂಟೆ ಕ್ಲೋಸ್. ಅದು 6 ಗಂಟೆ ಕ್ಲೋಸ್. 1 ಅವರ್ ಕಾಯ್ದು ಇವಾಗ ಕುವೆಂಪು ಮನೆ ಒಳಗಡೆ ಇದ್ದೀವಿ. ಇನ್ನೂ ಒಳಗಡೆ ಹೋಗಿಲ್ಲ, ಎಂಟ್ರೆನ್ಸಲ್ಲಿ ಇದ್ದೀವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಆ್ಯಂಡ್ ತುಂಬ ಬಿಸಿಲಿದೆ, ನಂಗೆ ಮಾತಾಡೋಕ್ಕಾಗ್ತಿಲ್ಲ. ನಾನು ಅದಕ್ಕೆ ಶಾಲೆಲ್ಲ ಹೊಚ್ಕೊಂಡಿದ್ದೀನಿ. ಆ್ಯಂಡ್ ನೋಡೋಣ ಬನ್ನಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಬೇರೆ ಥರ ಇತ್ತು, ಆಯಿತಾ? ಅಂದರೆ ನಾನು ನೆನಪು ಹೋಗಿದೆ ಅಂತ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ನೋಡೋಣ. ಬೇರೆ ಥರ ಇದ್ದ. ಹಾಂ, ನಂಗೆ ಹಂಗೆ ಕಾಣಿಸ್ತು ಚಿಕ್ಕ ವಯಸ್ಸಲ್ಲಿದ್ದಾಗ. ನಾನು 7th ಬಂದಿದ್ದು. ಸೊ ಸ್ವಲ್ಪ ನಿಜವಾಗ್ಲೂ ಕವಿ ಮನೆ ಯಾರು ಆಲ್ಟ್ರೇಷನ್ ಮಾಡಿಲ್ಲ ಕಣೆ. ಐ ನೋ, ಬಟ್ ನನ್ನ ತಲೆ ಸರಿ ಇಲ್ಲ, ಅದಕ್ಕೋಸ್ಕರ. ತಲೆ ಸರಿ ಇದಾಯ್ತಾ, ಒಂದೊಂದು ಸರಿ ಒಂದೊಂದು ಥರ ಆಡ್ತಿರ್ತೀನಿ. ಪ್ಲೀಸ್ ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಹಿಂಗೇನೆ, ಆಯಿತಾ? ಇವಾಗ ಬನ್ನಿ, ನಾನು ಫಸ್ಟ್ ಹೇಳಿ ತೋರಿಸ್ತೀನಿ. ನಿನಗೊಂದು ಲೈನ್ ಹೇಳಾ? ಹಾಂ, ಓ ನನ್ನ ಚೇತನ ಆಗು ನೀ ಅನಿಕೇತನ. ವಾ ಭೂಮಿಕಾ, ಗ್ರೇಟ್. ಐ ಥಿಂಕ್ ಮನೆ ಒಳಗಡೆ ಹೋಗಬೇಕು ಅಂತ ಅಂದರೆ ನಾವು ಸ್ಲಿಪ್ಪರ್ನ ಹೊರಗಡೆನೇ ಬಿಟ್ಟು ಹೋಗಬೇಕು. ಸೊ ಬಿಟ್ಟು ಒಳಗಡೆ ಏನೇನಿದೆ ನೋಡೋಣ. ನಾನು ಆ್ಯಕ್ಚುಲಿ ಏನು ಗೊತ್ತಾ, ನಾನು ಚಿಕ್ಕವಳಿದ್ದಾಗ ಬರೀ ಹೊರಗಡೆ ಮಾತ್ರ ನೋಡಿರೋದು, ಒಳಗಡೆ ನೋಡಿಲ್ಲ. ಈ ಒಂದು ಪಾಯಿಂಟ್ ನಾನು ಹೇಳೇ ಇಲ್ಲ. ಅಂದರೆ ಇಷ್ಟೇ ಅಲ್ಲಿಂದ ನಡ್ಕೊಂಡು ಕರ್ಕೊಬಂದರು. ಅಲ್ಲಿ ಮ್ಯೂಸಿಯಂ ಏನೋ ಇತ್ತು, ಅಲ್ಲಿ ಕರ್ಕೊಂಡು ಹೋದ್ರು. ಆಮೇಲೆ ಮತ್ತೆ ಇಲ್ಲಿಗೆ ಬಂದಿದ್ರು ಅಷ್ಟೇ, ಒಳಗಡೆ ಏನೂ ಹೋಗಲಿಲ್ಲ. ಆ್ಯಕ್ಚುಲಿ ಸರೌಂಡಿಂಗ್ಸ್ ಎಲ್ಲ ನೋಡಿದ್ರೆ ಏನು ಅನಿಸ್ತಿದೆ ಗೊತ್ತಾ? ಎಲ್ಲರ ಜೊತೆಗೂ ಒಬ್ಬೊಬ್ರು ಕಪಲ್ ಇದ್ದಾರೆ. ಅದೇ ನಾವಿಬ್ರು ಹೆಂಗೆ ಕೂತಿದ್ದೀವಿ ನೋಡು, ಎಲ್ಲರನ್ನೂ ನೋಡಿಕೊಂಡು. ನನಗೇನು ಅನ್ನಿಸ್ತಲ್ಲ. ನಿಂಗೆ ಅನಿಸ್ತಾ ಇದೆ, ದಯವಿಟ್ಟು ನೀನು ಕಪಲ್ ಮಾಡ್ಕೊ. ಅನ್ನಿಸ್ತಿಲ್ಲ, ಬಟ್ ಇನ್ನೆಲ್ಲ ಕವಿ ಮನೆಗೆ ಬಂದು ಇವಳಿಗೆ ಮೇ ಬಿ ಆ ಕವಿತೆ ಎಲ್ಲ ಓದ್ಬಿಟ್ಟಂಗೆ ಆಗ್ತಿದೆ ಅನಿಸುತ್ತೆ. ಆ ಥರ ಏನು ಆಗ್ತಿಲ್ಲ. ಎಲ್ಲರೂ ಕೈ ಹಿಡ್ಕೊಂಡು ಹೋಗೋದು ನೋಡಿದ್ರೆ ಜಸ್ಟ್ ಫೀಲ್ ಆಗ್ತಿದೆ. ಆದರೂ ನಾನು ಮದುವೆ ಆಗಲ್ಲ. ಕಮಾನ್ ಬಾಯ್ಸ್, ಆರ್ ಯು ರೆಡಿ? ನೋ ಅಲ್ಲ, ನನಗೆ ಒಂಥರ ನೋಡು, ಎಲ್ಲರೂ ಕೈ ಹಿಡ್ಕೊಂಡು ಹೋಗ್ತಾ ಇದ್ರು. ನಾವಿಬ್ರು ಮಾತ್ರ ಇಲ್ಲಿ ಕೂತಿದ್ವಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ನಮ್ಮ ಫ್ರೀಡಮ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಅವ್ರಿಗೆ ಎಲ್ಲಿದೆ ಫ್ರೀಡಮ್? ಓಕೆ, ಕವಿ ಮನೆ ಒಳಗಡೆ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿದೆ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ನಂಗೆ ತುಂಬ ಇಷ್ಟ ಆಗಿದ್ದು ಅಡುಗೆ ಮನೆ, ಕಿಚನ್ನು ಮತ್ತು ಕಂಬಗಳು ತುಂಬ ಸಕ್ಕತ್ತಾಗಿದೆ. ಹಳೆ ಕಾಲದಲ್ಲಿ ಹೆಂಗಿತ್ತು ಅದೆಲ್ಲ ನೋಡ್ಬೋದು. ಇಲ್ಲಿಗೆ ಬಂದರೆ ಒಂದು ಕಂಪ್ಲೀಟ್ ಹೋಮ್ ಟೂರ್ ನೋಡ್ಬೋದು, ಹಳೆ ಕಾಲದಲ್ಲಿ ಹೇಗಿತ್ತು. ಆ್ಯಂಡ್ ಅವ್ರದ್ದು ತುಂಬ ಬುಕ್ಸ್ ಇದೆ ಆ್ಯಂಡ್ ಪ್ರಶಸ್ತಿ ಇದೆ. ವಿತೌಟ್ ಎನಿ ಟೈಮಿಂಗ್ಸ್ ನೋಡ್ಬೋದು. ಅವ್ರು ಹಾಕ್ಕೊಂಡಿರೋ ಕ್ಲಾತ್ಸು, ಸ್ಲಿಪ್ಪರು, ಆಮೇಲೆ ಓದ್ತಿರೋ ಬುಕ್ಕು, ಚೇರು, ಟೇಬಲ್ಲು ಎಲ್ಲ ಇದೆ, ಪ್ರತಿಯೊಂದು ಇದೆ. ಸೊ ಖುಷಿ ಆಯಿತು ಒಳಗಡೆ ಹೋಗಿ ಬಂದು. ನಾನೊಂದು ಹೇಳ್ತೀನಿ. ಆ್ಯಕ್ಚುಲಿ ಒಳಗಡೆ ಹೋಗಿ ಬಂದು ನಾನೊಂದು ಇನ್ಸ್ಪಿರೇಷನ್ ತೊಗೊಂಬಂದಿದ್ದೀನಿ. ವಾಟ್? ಕುವೆಂಪು ಅವ್ರು ಬರೆದಿರೋದು. ಯಾವುದು? ಅರ್ಥವಿಲ್ಲದ ಪ್ರಶ್ನೆಗೆ. ಇದು ನನಗೆ ಹೇಳ್ದಂಗಿದೆ. ಅರ್ಥವಿಲ್ಲದ ಪ್ರಶ್ನೆಗೆ ಮೌನವೇ ಉತ್ತರ. ನೈಸಾ? ಇವಳು ಅರ್ಥವಿಲ್ಲದ ಪ್ರಶ್ನೆಗಳು ಕೇಳ್ತಿರ್ತಾಳಲ್ಲ, ನೆಕ್ಸ್ಟ್ ದಿನ ನಾನು ಆನ್ಸರ್ ಮಾಡ್ದಲೆ ಇರ್ತೀನಿ. ಅವಾಗ ನೀನು ಮೌನವಾಗಿರ್ಬೇಕು ಅಂತ ನಿನ್ನ ಅರ್ಥ. ಖಂಡಿತ. ಸರಿ, ನೋಡೆ ಇವತ್ತು ಬಾರೆ ರಾತ್ರಿ ನಿಂಗಿದೆ, ಮಾರಿ ಹಬ್ಬ ಐತೆ. ಹಾಗೆಲ್ಲ ಹೇಳ್ಬೇಡ, ತಪ್ಪು ತಿಳ್ಕೊತಾರೆ. ಏನಕ್ಕೆ ತಪ್ಪು ತಿಳ್ಕೊತಾರೆ? ಎಂಥದ್ದು ಇಲ್ಲ, ಅದು ಅರ್ಥ ಮಾಡ್ಕೊಳೋದ್ರಲ್ಲಿ ಇರೋದು. ಆಯ್ತು. ಅರ್ಥವಿಲ್ಲದ ಪ್ರಶ್ನೆಗೆ ಮೌನವೇ ಉತ್ತರ. ಎಲ್ಲ ಸಿಂಪಲ್. ಅಲ್ಲಿರೋ ನನಗೆ ಇಲ್ಲಿ ಬಂದ್ಮೇಲೆ ಇವಳಿಗಂತೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಸಿಗ್ತಿದ್ದಾರಪ್ಪ. ಇತ್ತೀಚೆಗೆ ಭಾರಿ ಫೇಮಸ್ ಆಗ್ಬಿಟ್ಟು ಇವಳು. ಬೇವರ್ಸಿ ನಡಿ, ಎಲ್ಲಿಗೂ ಹೋಗೋಕ್ಕಾಗ್ತಾಯಿಲ್ಲ ನಾವು. ಹೋಯ್ತು ನನಗೆ ಜೀವ.
ಎಷ್ಟು ಸ್ಟೆಪ್ಸ್ ಇದೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಇವಳು ಅರೆ ಬರೋ ಆಗಿದ್ದಾಳೆ. ನಾನು ಸ್ವಲ್ಪ ಆಕ್ಟಿವ್ ಆಗಿ ಹೋಗ್ತಾ ಇದ್ದೀನಿ ಕವಿಶೀಲಕ್ಕೆ. ವೆಹಿಕಲಲ್ಲಿ ಹೋಗ್ಬೋದು, ಬಟ್ ಆದರೂ ನಾವು ಸ್ಟೆಪ್ಸಿಂದ ಹತ್ತುತ್ತಾ ಇದ್ದೀವಿ. ಸಮಾಧಿ ಅಲ್ಲ, ಮತ್ತೆ ಅಂತ್ಯ ಸಂಸ್ಕಾರ ಮಾಡಿದ್ದು. ಮತ್ತೆ ಕವಿ ಸಮಾಧಿ ಅಂತ ಬರ್ದಿದ್ದಾರೆ ಇಲ್ಲಿ. ಹೂಳಿರೋದಲ್ಲ, ಮತ್ತೆ ಕ್ರಿಮೇಷನ್ ಮಾಡಿರೋದು. ಹೌದಾ? ಓಕೆ. ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿದೆ. ಅಲ್ಲೊಂದು ಲೊಕೇಶನಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಇಷ್ಟಪಡ್ತೀರಾ ನೀವು ಇಲ್ಲಿಗೆ ಬಂದರೆ ಕವಿಶೈಲಕ್ಕೆ ಮಿಸ್ ಮಾಡ್ದಲೇ ಬಂದು ಹೋಗಿ, ಆಯಿತಾ? ಇಲ್ಲಿ ತುಂಬ ಅಂದರೆ ಒಂದು ಟಿಕೆಟಲ್ಲಿ ಇಷ್ಟು ನೋಡ್ಬೋದು. ಆಮೇಲೆ ಅಲ್ಲಿ ಕುತ್ಕೊಂಡು ಅವರು ಕವಿತೆ ಬರೀತಿದ್ರು. ಯಾರ್ದು? ಸರಿ, ಗೊತ್ತಾಯ್ತು. ನಾನೇನೋ ಥಿಂಕ್ ಮಾಡ್ತಿದ್ದೆ. ಸರಿ, ಆಯಿತು. ಇದು ಬೆಸ್ಟ್ ಲೊಕೇಶನ್. ನಾವೇನೊಂದು ಚೂರು ಬೇಗ ಬರಬೇಕಾಗಿತ್ತು. ಸನ್ಸೆಟ್ ಆಗೋದು ನೋಡ್ಬೋದಿತ್ತು, ಬಟ್ ಆಗಲಿಲ್ಲ. ಹಾಂ ಹಾಂ ಆಗೋಯ್ತು ಅಲ್ವಾ? ಲೇಟ್ ಆಯಿತು. ಈ ಕಡೆ ಅಂತೆ ಸನ್ಸೆಟ್. ಯಾ ಅಲ್ಲ, ಸಕ್ಕತ್ತಾಗಿ ಕಾಣ್ತಿದೆ. ಸೊ ಇದೆಲ್ಲ ಧ್ಯಾನಪೀಠ, ಕವಿಶೈಲ ಧ್ಯಾನಪೀಠ. ಇದು ತೋರಿಸ್ತೀನಿ ಎಂತ? ನನಗೆ ನಾನು ಹೊರ್ಗಡೆ ಇದ್ರೂ ಶಕೆ ಆಗ್ತಿದೆಯಲ್ಲ, ನನಗೇನಾದ್ರು ಆಗಿದೆಯಾ? ನೋಡು, ನನಗೆ ಶಕೆ ಆಗ್ತಾ ಇದೆ. ನಿಂಗೇನೋ ಆಗಿದೆ ಭೂಮಿಕಾ. ಏನಾಗಿದೆ ಹೇಳು. ಗೊತ್ತಿಲ್ಲ, ಏನೋ ಆಗಿದೆ. ಚೆಕ್ ಮಾಡಿಸ್ಬೇಕು. ಡಾಕ್ಟ್ರ್ ಇದ್ರೆ ಬ್ಲಡ್ ಚೆಕ್ ಮಾಡಿಸೋಣ ಮನೆಗೆ ಹೋಗಿ. ಇಲ್ಲಿ ನೋಡಿಲಿ. ವಾವ್, ಸಕ್ಕತ್ತಾಗಿದೆ ಲೊಕೇಶನ್ನು. ಸಿ, ಓ ಗಾಡ್, ದ ಬೆಸ್ಟ್ ವ್ಯೂ. BMC ಕುವೆಂಪು ಮತ್ತು TN ವೆಂಕಟ ಗೊತ್ತಿಲ್ಲ, ವೆಮ್ ಅಂತ ಬರ್ದಿಯಾರಷ್ಟೇ. ಅವ್ರು 3 ಜನ ಒಂದ್ಸತಿ ಚಿಕ್ಕಮಂಗ್ಳೂರಿಗೆ ಹೋದಾಗ ಇಲ್ಲಿ ಬಂದಿದ್ರಂತೆ. ಓಕೆ. ಅವಾಗ ಇಲ್ಲಿ ಕರ್ಕೊಂಡು ಬಂದಿದ್ರಂತೆ. ಹ್ಞೂ. ಅವರಿಗೂ ಆ ಪ್ಲೇಸ್ ಗೋಲ್ಡನ್ ಕಲರ್ ಆಯ್ತಂತೆ. ಅದಕ್ಕೋಸ್ಕರ ಅವ್ರ ಮೆಮೋರಿಯಲಲ್ಲಿ ಇದನ್ನು ಹೆಸರು ಬರ್ದಿದ್ದಾರೆ ಅಂತ ಯಾರೋ ಹೇಳುತ್ತಾ ಇದ್ರು. ಎಷ್ಟು ಕ್ಯೂಟ್ ಕಪಲ್ ನೋಡು ಅವರಿಬ್ರು. ಅಲ್ಲಿ ನೋಡಿದ್ರು ಅಲ್ಲಿ ಸ್ವಲ್ಪ ಹೆಂಗಾಗಿದ್ರು, ಇಲ್ಲೆಲ್ಲ ಓಲ್ಡ್ ಕಪಲ್ಸ್. ಆದರೆ ನಾವು ಇಲ್ಲೂ ಇಬ್ಬರು ಕೂತಿದ್ದೀವಿ. ಇಲ್ಲಿ ಅಷ್ಟೊಂದು ಇದಾಗ್ತಾ ಇದ್ರೆ ನಾನು ಆ ಕಡೆ ಕೂತ್ಕೊತೀನಿ, ನೀನು ಆ ಕಡೆ ಕೂತ್ಕೊತೀನಿ. ಸರಿ, ಆಯಿತು. ಒಬ್ಬಂಟಿತನ ಸರಿ, ಎಂಜಾಯ್ ಮಾಡೋಣ. ಶೋರ್, ಬಾಯ್. ನಾನೊಂದು ಕವಿತೆ ಬರ್ತೀನಿ. ಹಾಂ, ಪಕ್ಕ. ಅವ್ರ ಜೊತೆ ಕೂತು ಬೇಜಾರಾಗ್ಬಿಟ್ಟಿದೆ ನನಗೆ. ಬರೀ ಜಗಳ ಮಾಡ್ತಾಳೆ, ಅದಕ್ಕೋಸ್ಕರ ನಾನು ಒಬ್ಬಳೇ ಇರಬೇಕು ಅಂತ ಅನಿಸ್ತಾ ಇದೆ.